ನಮಸ್ತೆ ಆತ್ಮೀಯರೇ, ನಾನು ನಿಮ್ಮ ಮಂಜುನಾಥ್ ಗುರೂಜಿ. ಪ್ರಪಂಚದಲ್ಲಿ ಸಾಕಷ್ಟು ವಿಸ್ಮಯ, ನಿಗೂಢತೆ ಮತ್ತೆ ಪ್ರತಿದಿನನೂ ಆಕರ್ಷಕವಾಗಿ ಮತ್ತೆ ಪ್ರತಿ ದಿನವೂ ವಿಭಿನ್ನವಾಗಿ ಜಗತ್ತು ಮುಂದುವರಿತಾ ಇದೆ. ಸೊ ಇಂಥದ್ದೇ ಒಂದು ವಿಚಾರ, ಕಣ್ಣಿಂದ ಇಹ ಉಂಟು ಕಣ್ಣಿಂದ ಪರ ಉಂಟು, ಮೋಕ್ಷಕ್ಕೆ ಕಣ್ಣೇ ಮೂಲವಯ್ಯ ಅಂತ ದಾರ್ಶನಿಕರಾಲ ಹೇಳಿದ್ದಾರೆ. ಹಾಗೆ ನಮ್ಮ ಪ್ರಾಚೀನರು ಕೆಲವೊಂದು ಕಥೆಗಳನ್ನ ಹೇಳ್ತಾ ಇದ್ರು. ಅಂದ್ರೆ ಕಣ್ಣು ಆಸರೆ ಆಗಿದೆ ಅಂತ ಹೇಳ್ತಾ ಇದ್ರು. ಕಣ್ಣು ಸೋಡು ಅಥವಾ ಕಣ್ಣಾಸರೆ. ಸೊ ಅವ್ರ ಕಣ್ಣು ಸರಿ ಇಲ್ಲ, ಕಣ್ಣಿಗೆ ಕಲ್ಲೇ ಕರಗುತ್ತೆ ಅಂತ ಹೇಳಿರ್ತಕ್ಕಂಥ ಎಲ್ಲ ವಿಚಾರಗಳನ್ನ ನೀವು ಗಮನಿಸಿದಿರಿ, ಕೇಳಿರ್ತೀರಿ ಕೂಡ. ಈ ಎಲ್ಲ ವರ್ಡ್ಗಳು ನಿಮ್ಗೆ ಚಿರಪರಿಚಿತ. ಸೊ ಅವ್ರ ಕಣ್ಣು ಸರಿ ಇಲ್ಲ, ಅವ್ರು ಊಟ ಮಾಡ್ಬೇಕಾದ್ರೆ ನೋಡಿದ್ರೆ ಹೊಟ್ಟೆ ನೋವು ಬರುತ್ತೆ, ಊಟ ಮಾಡ್ಬೇಕಾದ್ರೆ ನೋಡಿದ್ರೆ ಹೊಟ್ಟೆ ನೋವು ಬರುತ್ತೆ ಅನ್ನೋದಕ್ಕೆ ಒಂದು ಸಣ್ಣ ವಿಷಯ ಇದೆ. ಅದನ್ನ ನಾನು ಮುಂದೆ ಒಂದ್ಸಲ ಮಾತಾಡ್ತೇನೆ. ಆದ್ರೆ ಈಗ ಯಾಕೆ ಈ ವಿಚಾರ ಅಂತಂದ್ರೆ, ಕಣ್ಣಿಂದ ಏನನ್ನಾದ್ರೂ ನಿಮಗೆ ತೋರಿಸುವಂಥದ್ದನ್ನ ಮಾಡ್ಬೋದಾ ಅಂತಂದ್ರೆ ಖಂಡಿತವಾಗಿಯೂ ಮಾಡಬಹುದು. ಸೊ ಆ ಪ್ರಾಕ್ಟೀಸ್ ಮಾಡೋದ್ರ ಮೂಲಕ ನಮ್ಮ ಮಕ್ಕಳು ಒಂದಿಷ್ಟು ಕಣ್ಣಿಗೆ ಇಂಟ್ಯೂಷನ್ ಕೊಡೋದ್ರ ಮೂಲಕ, ಮೆದುಳಿಗೆ ಇಂಟ್ಯೂಷನ್ ಕೊಡೋದ್ರ ಮೂಲಕ ಈ ಒಂದು ಕಾರ್ಯವನ್ನ ಮಾಡಿದ್ದಾರೆ. ಬನ್ನಿ ಅದನ್ನು ನೋಡೋಣ. ಅದರಲ್ಲಿ ನಾವು ಪ್ರಾಕ್ಟೀಸ್ ಮಾಡ್ತಾ ಇರುವಂತಹ ಈ ಸಂಮೋಹನ ವಿಧಾನ ಅಥವಾ ಈ ಒಂದು ಮೆದುಳಿನ ಶಕ್ತಿ, ಮೈಂಡ್ ಪವರ್, ಇದರ ಬಗ್ಗೆ ನಾನು ಇವತ್ತು ಒಂದು ಸ್ವಲ್ಪ ನಿಮ್ಗೆ ಇಂಟ್ ಕೊಡೋದಕ್ಕೆ ಬಂದಿದ್ದೇನೆ. ನೋಡಿ, ನಮ್ಮ ಮೊದಲಿನ ಸಾಮರ್ಥ್ಯ ಎಷ್ಟಿದೆಯಪ್ಪ ಅಂತಂದ್ರೆ, ನಾವು ಏನ್ ಬೇಕಿದ್ರೂ ಮಾಡ್ಬೋದು ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರೋದು, ಚಿರಪರಿಚಿತ. ಮತ್ತೆ ನಾವು ಪ್ರತಿ ಸಲನೂ ಹೇಳ್ತೇವೆ, ನಾನು ಮನಸ್ಸು ಮಾಡಿದ್ರೆ ಏನ್ ಬೇಕಿದ್ರೂ ಮಾಡ್ತೇನೆ, ನಾನು ಮನಸ್ಸು ಮಾಡಿಬಿಟ್ರೆ ಮೌಂಟ್ ಎವರೆಸ್ಟ್ ಅನ್ನ ಏರ್ತೇನೆ, ಗಿರಿ ಶಿಖರಗಳನ್ನ ಏರ್ತೇನೆ, ನಾನು ಫಸ್ಟ್ ಬರ್ತೇನೆ, SLC ನಾನು ಟಾಪರ್ ಆಗ್ತೇನೆ ಮನಸ್ಸು ಮಾಡಿದ್ರೆ ಅಂತ ಹೇಳ್ತಾರೆ. ಆದ್ರೆ ಮನಸ್ಸು ಮಾಡೋದು ಯಾವಾಗ? ಸೊ ಮನಸ್ಸು ಅನ್ನೋದು ಒಂದು ಇದೆಯಾ? ಆ ಮನಸ್ಸಿಗೆ ಏನನ್ನಾದ್ರೂ ಟ್ರೈನ್ ಅಪ್ ಮಾಡಿದ್ರೆ ಅದೇನಾದ್ರೂ ಮಿರಾಕಲ್ಗಳನ್ನ ಮಾಡುತ್ತಾ? ಹೀಗೆ ಪಂಚೇಂದ್ರಿಯಗಳ ಶಕ್ತಿಯನ್ನ ತೋರಿಸುವ ಒಂದು ಪ್ರಮುಖವಾದಂತ ವಿಚಾರದಲ್ಲಿ ನಾನಿವತ್ತು ನಮ್ಮ ಮಕ್ಕಳಿಗೆ ಪವರ್ ಆಫ್ ಸಬ್ಕಾನ್ಶಿಯಸ್ ಮೈಂಡ್ ಅಥವಾ ಪವರ್ ಆಫ್ ಇಂಟ್ಯೂಷನ್ಸ್ ಮತ್ತೆ ಪವರ್ ಆಫ್ ಕಾನ್ಫಿಡೆನ್ಸ್ಗೆ ಈ ಮಿಡ್ ಬ್ರೈನ್ ಆಕ್ಟಿವೇಶನ್ ಮಾಡುವಂತ ಸಂದರ್ಭದಲ್ಲಿ ಒಂದು ಡೆಮೋವನ್ನ ಮಾಡಿದ್ವಿ. ಏನು ಅಂದ್ರೆ ಸ್ಪೂನ್ ಬೆಂಡಿಂಗ್ ಅಂತೇಳಿ. ಆ ಸ್ಪೂನ್ ಬೆಂಡಿಂಗ್ ಅನ್ನ ಮಾಡಿದಂತ ಸಂದರ್ಭದಲ್ಲಿ ಎಷ್ಟು ವಿಚಿತ್ರವಾಗಿ ಮತ್ತೆ ಎಷ್ಟು ಸೋಜಿಗವಾಗಿ ಆ ಸ್ಪೂನ್ಗಳು ಬೆಂಡ್ ಆಗಿದ್ದಾವೆ, ಐರನ್ ಕಬ್ಬಿಣದ ಸ್ಪೂನ್ಗಳು ಅಂತಂದ್ರೆ, ನೀವೇ ಅವ್ರ ಜೊತೆ ಮಾತಾಡ್ತಾ, ಅಂದ್ರೆ ಅವ್ರು ಏನ್ ಹೇಳ್ತಾರೆ ಕೇಳಿ, ಮತ್ತೆ ಅವ್ರ ಸ್ಪೂನ್ ಹೇಗ್ ಬೆಂಡ್ ಆಗಿದೆ ಅನ್ನೋದನ್ನ ನೀವೇನೆ ಖುದ್ದಾಗಿ ನೋಡ್ಬೋದು. ಈಗ ಅವ್ರನ್ನ ಮಾತಾಡಿಸ್ತೇನೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಸುಕೃತಾರ ದಪ್ಪೆ. ನಾನು JM ವಿಮಾನ ಸ್ಮಾರಕ ಶಾಲೆಯಲ್ಲಿ 5ನೇ ತರಗತಿಯನ್ನು ಓದುತ್ತಿದ್ದೀನಿ. ಆಕ್ಟಿವೇಶನ್, ನಾನು ಇಲ್ಲಿ ಥರ್ಡ್ ಆಕ್ಟಿವೇಶನ್ ಬಂದಾಗ ಗುರುಜಿ ಅವರು ಸ್ಪೂನ್ ಬೆಂಡಿಂಗ್ ಮಾಡಲು ಹೇಳಿದ್ದರು. ಇದು ನಾನು ಫಸ್ಟ್ ಟೈಮ್ ಸ್ಪೂನ್ ಬೆಂಡಿಂಗ್ ಮಾಡಿದಾಗ 3 ದಿನ ಹಿಡಿತು ಸೇರಿದ್ದೆ. ಗುರುಗಳು ಫಸ್ಟ್ ಟೈಮ್ ಸ್ಪೂನ್ ಬೆಂಡಿಂಗ್ ಮಾಡಕ್ಕಾದಾಗ ನನಗೆ 3 days ಹಿಡಿಸ್ತು. ಸೆಕೆಂಡ್ ಟೈಮ್ ಸ್ಪೂನ್ ಬೆಂಡಿಂಗ್ ಮಾಡಕ್ಕಾದಾಗ 1.5 day ಹಿಡಿಸ್ತು. ಇದ್ರ ಪ್ರಕಾರ ನಾವು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಸ್ಪೋರ್ಟ್ಸ್, ಓದಿದ್ರು, ಯಾವ್ದಾದ್ರು ಮಾಡ್ಬೋದು. ನನಗೆ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗಿದೆ. ಮತ್ತೆ ನನಗೆ ಯಾವ ಸಬ್ಜೆಕ್ಟು ಕಷ್ಟ ಇಲ್ಲ. ಇದನ್ನೇ ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ಎಲ್ಲ ಈಸಿ ಆಗುತ್ತೆ. ಧನ್ಯವಾದಗಳು. ನನ್ನ ಹೆಸರು ಚಂದನ್. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. JM ಇಮಾಮ್ ಸ್ಮಾರಕ ಶಾಲೆಯಲ್ಲಿ ಥರ್ಡ್ ಆಕ್ಟಿವೇಶನ್ ಕ್ಲಾಸ್ಗೆ ಜಾಯಿನ್ ಆಗಿದ್ದೇನೆ. ನನ್ನ ಕಣ್ಣುಗಳು ಶಾರ್ಪ್ ಆಗಿದೆ ಮತ್ತು ಮೊದಲು ಓದೋದ್ರಲ್ಲಿ ಬರೆಯೋದ್ರಲ್ಲಿ ತುಂಬಾ ಕಷ್ಟ ಆಗ್ತಿತ್ತು. ನಾನು ಮಿಡ್ ವೇ ಆಕ್ಟಿವೇಶನ್ ಕ್ಲಾಸ್ ಜಾಯಿನ್ ಆದಾಗ ನನಗೆಲ್ಲ ಈಸಿ ಆಗ್ತಿದೆ. ನನ್ನ ಬ್ರೈನ್ ಅಲ್ಲಿ ಎಲ್ಲ ರಿಲ್ಯಾಕ್ಸೇಷನ್ ಆಗ್ತಿದೆ. ಬೆಳಿಗ್ಗೆ ಎದ್ದು ಎಕ್ಸರ್ಸೈಸ್ ಎಲ್ಲ ಮಾಡಿದಾಗ ಮೈಂಡ್ ಫ್ರೀ ಆಗುತ್ತೆ. ಅದ್ರ ಜೊತೆಗೆ ನಮ್ಮ ಆರೋಗ್ಯನೂ ಕೆಡಲ್ಲ, ವೃದ್ಧಿ ಆಗುತ್ತೆ. ಮೊಬೈಲ್, TV, ಗೇಮ್ಸ್ ಎಲ್ಲ ಬಿಟ್ಟು ಹಳೆಯ ಕಾಲದ ವಿದ್ಯೆಗಳನ್ನ ಕಲಿತು ನಮ್ಮ
talent ಅನ್ನ ನಮ್ಮ ಟ್ಯಾಲೆಂಟ್ ಅನ್ನ ತೋರ್ಸೋಣ. ನಾನು ಕೂಡ ಇದನ್ನ ಪ್ರಾಕ್ಟೀಸ್ ಮಾಡಿದ್ದೇನೆ. ಇದು 5% ಬೆಂಡ್ ಆಗಿದೆ. ತೋರ್ಸು ಅರ್ಧ ದಿನದಲ್ಲಿ ನೀಟಾಗಿ. 5% ಬೆಂಡ್ ಆಗಿದೆ. ಧನ್ಯವಾದಗಳು. ಧನ್ಯವಾದಗಳು.